ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದು 9 ತಿಂಗಳಾದರೂ ಅಭಿವೃದ್ಧಿ ಶೂನ್ಯ. ಗ್ರಾಮ ಪರಿಕ್ರಮ ಯಾತ್ರೆಯಲ್ಲಿ ಬಿವೈ ವಿಜಯೇಂದ್ರ ಕಿಡಿ. ರೈತರಿಗೆ ಮೋಸ ಮಾಡಿದ ಕಾಂಗ್ರೆಸ್, ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಆಕ್ರೋಶ. ನಮ್ಮ ಜಮೀನು ನಮಗೆ ವಾಪಸ್ ನೀಡಿ, ಇಲ್ಲ ಮಕ್ಕಳಿಗೆ ಉದ್ಯೋಗ ನೀಡಿ. ಅಳಗಂಜಿ ರೈತ ಅನಿರ್ದಿಷ್ಟಾವಧಿ ಧರಣಿ. ಔರಾದ್ನಲ್ಲಿ ಜೈ ಭವಾನಿ ಜಾತ್ರೆ, ಮಹಿಳೆಯರೊಂದಿಗೆ ಕೋಲಾಟದ ಸ್ಟೆಪ್ ಹಾಕಿದ ಶಾಸಕ ಪ್ರಭು ಚೌಹಾಣ್. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 9 ತಿಂಗಳುಗಳಾದರೂ ಒಂದೇ ಒಂದು ಹೊಸ ಯೋಜನೆ ಜಾರಿಯಾಗಿಲ್ಲ. ರೈತರು ಬರದಿಂದ ತತ್ತರಿಸಿದರೂ ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ದೆಬ್ಬೂರು ಗ್ರಾಮದಲ್ಲಿ ಸೋಮವಾರ ಆಯೋಜಿಸಿದ್ದ ಗ್ರಾಮ ಪರಿಕ್ರಮ ಯಾತ್ರೆಯಲ್ಲಿ ಭಾಗವಹಿಸಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಾಜ್ಯ ಸರ್ಕಾರ ಬಂದು 8 ರಿಂದ 9 ತಿಂಗಳುಗಳಾದರೂ ಅಭಿವೃದ್ಧಿ ಶೂನ್ಯ ಎಂದರು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಹೊಸ ಯೋಜನೆ ಜಾರಿ ಮಾಡಿಲ್ಲ. ರಾಜ್ಯದಲ್ಲಿ ಬರ ಬಂದಾಗ ಬಿಜೆಪಿ ಸರ್ಕಾರದ ಸ್ಪಂದನೆ ಹೇಗಿತ್ತು ಎಂಬುದು ಜನರಿಗೆ ಗೊತ್ತಿದೆ. ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದ ಖಜಾನೆ ಬರಿದಾಗಿದೆ ಎಂದು ಲೇವಡಿ ಮಾಡಿದ್ರು. ರಾಜ್ಯ ಸರ್ಕಾರ ತಮ್ಮ ವೈಫಲ್ಯಗಳನ್ನ ಮುಚ್ಚಿ ಹಾಕಲು ಕೇಂದ್ರದ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ. ಅಮಿತ್ ಶಾ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಟೀಕೆ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯನವರು ಜವಾಬ್ದಾರಿ ಮರೆತು ರಾಜ್ಯಪಾಲರ ಮೂಲಕ ಭಾಷಣ ಓದಿಸಿದ್ದಾರೆ. ರೈತರ ಆತ್ಮಹತ್ಯೆ ಕಡಿಮೆಯಾಗಿದೆ ಅಂತ ರಾಜ್ಯಪಾಲರ ಮೂಲಕ ಭಾಷಣ ಮಾಡಿಸಿರುವುದು ವೈಪರ್ಯಾಸ ಎಂದರು. ರೈತರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದವರು ರೈತರ ಬಗ್ಗೆ ಮಾತನಾಡುತ್ತಾರೆ. ಸಿಎಂ ಜವಾಬ್ದಾರಿ ಮರೆತ ಕಾರಣ ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದಾರೆ. 715 ಕೋಟಿ ಹೈನುಗಾರರ ಪ್ರೋತ್ಸಾಹಧನ ಬಾಕಿ ಇದೆ. ಇದಕ್ಕೆ ತಕ್ಕ ಉತ್ತರವನ್ನ ಲೋಕಸಭಾ ಚುನಾವಣೆಯಲ್ಲಿ ಜನ ನೀಡಲಿದ್ದಾರೆ ಎಂದು ಭವಿಷ್ಯ ನುಡಿದರು. ಸಾಕಷ್ಟು ಭರವಸೆಗಳನ್ನು ಮೂಡಿಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು. ಆದರೆ ಇವತ್ತು ಸರ್ಕಾರ ಬಂದು 8-9 ತಿಂಗಳುಗಳಾಗಿದೆ. ಯಾವುದೇ ಒಂದು ಅಭಿವೃದ್ಧಿ ಯೋಜನೆಗಳು ಇವತ್ತು ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಯಾವುದೇ ಒಂದು ಹೊಸ ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಬಂದರೆ ಒಂದು ಹೊಸ ಯೋಜನೆಯನ್ನು ಕೂಡ ಇವರು ನೀಡಿಲ್ಲ. ಬರಗಾಲ ಬಂದಿದೆ. ಇವತ್ತು 500 ಕೋಟಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹಿಂದೆ ಬರಗಾಲದ ಬಂದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಯಾವ ರೀತಿ ನಾವು ರೈತರಿಗೆ ಪರಿಹಾರ ನೀಡಿದ್ವಿ ಇವತ್ತು ರಾಜ್ಯದ ಜನತೆ ಮುಂದೆ ಗೊತ್ತಿದೆ. ಆದ್ರೆ ಈ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರ ಖಜಾನೆ, ರಾಜ್ಯದ ಖಜಾನೆ ಇವತ್ತು ಬರದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆರ್ಥಿಕ ಒಂದು ಸಂದಿಗ್ಧದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ವೈಫಲ್ಯಗಳನ್ನ ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ಇವತ್ತು ಕೇಂದ್ರ ಸರ್ಕಾರದ ಮೇಲೆ, ಮೋದಿಜಿಯವರ ಮೇಲೆ, ಅಮಿತ್ ಶಾಜಿಯವರ ಮೇಲೆ ಟೀಕೆನ ಮಾಡ್ತಾ ಇದ್ದಾರೆ. ನಾವು ಪದೇ ಪದೇ ವಿಚಾರವನ್ನು ಹೇಳ್ತೇವೆ. ರಾಜ್ಯ ಸರ್ಕಾರಕ್ಕೆ ಹಾಗಾದ್ರೆ ನಿಮ್ಮ ಕರ್ತವ್ಯ ಇಲ್ವಾ? ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರಾಗಿ 16ನೇ ಬಜೆಟ್ ಅನ್ನು ಮಂಡನೆ ಮಾಡಲು ಕೊಟ್ಟಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ನಿಮ್ಮ ಜವಾಬ್ದಾರಿಯನ್ನ ಮರೆತು, ತಮ್ಮ ಕರ್ತವ್ಯವನ್ನ ಮರೆತು ಬರಗಾಲದ ಸಂದರ್ಭದಲ್ಲಿ ರಾಷ್ಟ್ರಪತಿ, ರಾಜ್ಯಪಾಲರ ಮೂಲಕ ಭಾಷಣ ಮಾಡಿಸ್ತಾರೆ. ನಮ್ಮ ಸರ್ಕಾರ ಬಂದ್ಮೇಲೆ ಈ ವರ್ಷದಲ್ಲಿ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ ಅನ್ನೋ ಮಾತನ್ನು ರಾಜ್ಯಪಾಲರ ಮುಖಾನ ಹೇಳಿಸ್ತಾರೆ. ಅಂದ್ರೆ ರೈತರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದೆ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಜವಾಬ್ದಾರಿಯನ್ನ ಮರ್ತಿರ್ತಕ್ಕಂಥ ಪರಿಣಾಮವಾಗಿ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ನಾವು ಮೊನ್ನೆ ದಿನ ಕಳೆದ ವಾರ ಹೋರಾಟವನ್ನು ಕೂಡ ಕೈಗೆತ್ತಿಕೊಂಡಿದ್ವಿ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅತಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಕೆಲಸ ಬಿಜೆಪಿ ಅಧ್ಯಕ್ಷರಿಂದ ನಡೆಯುತ್ತಿದ್ದು, ಸಣ್ಣ ವಯಸ್ಸಿನಲ್ಲಿ ವಿಜಯೇಂದ್ರ ಅವರಿಗೆ ಅಧಿಕಾರ ಸಿಕ್ಕಿರುವುದು ಶ್ಲಾಘನೀಯ ಎಂದು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರಶಂಸೆ ವ್ಯಕ್ತಪಡಿಸಿದರು.
ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರಿನಲ್ಲಿ ಸೋಮವಾರ ಆಯೋಜಿಸಿದ್ದ ಗ್ರಾಮ ಪರಿಕ್ರಮ ಯಾತ್ರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಚಾಲನೆ ನೀಡಿದ್ರು. ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್, 2 ದಿನದಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಗಿದ್ದು ರಾಜ್ಯಾಧ್ಯಕ್ಷರ ಆಗಮನದಿಂದ ಸಂತಸವಾಗಿದೆ ಎಂದರು. ಹೈನುಗಾರಿಕೆ ಮತ್ತು ಕೃಷಿ ನಮಗೆ 2 ಕಣ್ಣುಗಳು. ಮೆಗಾ ಡೈರಿ ಇಲ್ಲಿಗೆ ಬರಬೇಕಾದ್ರೆ ಬಿಎಸ್ವೈ ಕಾರಣ, ಮೆಡಿಕಲ್ ಕಾಲೇಜು ಇಲ್ಲಿಗೆ ಬರಬೇಕಾದ್ರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರೇ ಕಾರಣ. ಯಡಿಯೂರಪ್ಪ ನಾಯಕತ್ವ ನೆಚ್ಚಿ ಅವರ ಬೆಂಬಲಕ್ಕೆ ನಿಂತೆ ಅವರ ಮಗ ವಿಜಯೇಂದ್ರ ಅವರಿಗೂ ಸಹಕಾರ ನೀಡಲಿದ್ದೇನೆ ಎಂದು ಭರವಸೆ ನೀಡಿದ್ರು. ಇವತ್ತು ನಮ್ಮ ಮಾನ್ಯ ಯಡಿಯೂರಪ್ಪನವರನ್ನ ನಾವು ತಿಳ್ಕೊಳ್ಳೇಬೇಕು. ಈ ಜಿಲ್ಲೆಯ ಜನತೆ, ರೈತರು ವಿಶೇಷವಾಗಿ ಇವತ್ತು ಹೈನುಗಾರಿಕೆ ಮತ್ತು ಇವತ್ತು ನಮ್ಮ ತೋಟಗಾರಿಕೆ ಇವೆರಡೂ ಕೂಡ ರೈತರ ಪಾಲಿಗೆ ನಮ್ಮ ಜಿಲ್ಲೆಯಲ್ಲಿ 2 ಕಣ್ಣುಗಳಿದ್ದಂಗೆ. ಇವತ್ತು ಈ ಜಿಲ್ಲೆಯಲ್ಲಿ ಮೆಗಾ ಡೈರಿ ಸ್ಥಾಪನೆ ಆಗಬೇಕು ಅಂತಂದ್ರೆ ಅದಕ್ಕೆ ಮೂಲಭೂತವಾಗಿ ನಮ್ಮ ಮಾನ್ಯ ಯಡಿಯೂರಪ್ಪನವರನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಇದರ ಜೊತೆಗೆ ಬಹಳ ಪ್ರತಿಷ್ಠಿತವಾಗಿರ್ತಕ್ಕಂತಹ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಈ ಜಿಲ್ಲೆಗೆ ಕೊಟ್ಟಿದ್ದು ನಮ್ಮ ನಾಯಕರಾದಂತಹ ಯಡಿಯೂರಪ್ಪನವರು ಅಂತ ನಾವು ಯಾರು ಕೂಡ ಮರಿಬಾರದು. ಹಾಗಾಗಿ ಇವತ್ತು ಬಹಳ ನನಗೆ ವೈಯಕ್ತಿಕವಾಗಿ ಸಂತೋಷ ಆಗಿದೆ. ಅವರ ತಂದೆಯವರ ಕ್ಯಾಬಿನೆಟ್ ನಲ್ಲಿ ಅತ್ಯಂತ ಕಿರಿಯ ಸಚಿವನಾಗಿ ನಾನು ಹೆಗಲು ಕೊಟ್ಟು ಕೆಲಸ ಮಾಡುವಂತ ಅವಕಾಶ ಬಂದಿತ್ತು. ಇವತ್ತು ಮತ್ತೆ ಅವರ ಸುಪುತ್ರರಾಗಿರ್ತಕ್ಕಂಥ ವಿಜೇಂದ್ರರವರಿಗೂ ಕೂಡ ಅದೇ ರೀತಿಯ ಸಹಕಾರವನ್ನ ಹೆಗಲು ಕೊಟ್ಟು ಕೆಲಸ ಮಾಡ್ತೇನೆ ಅಂತ ಹೇಳಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಅವರಿಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಮೋದಿ ಕೊಟ್ಟ ಅಕ್ಕಿಯ ಪ್ರಚಾರದ ಲಾಭ ಕಾಂಗ್ರೆಸ್ ಪಡೀತಿದೆ. ರೈತರ ಸಹಾಯಧನ ಕಾಂಗ್ರೆಸ್ನವರು ಕಿತ್ತುಕೊಂಡ್ರು. ಹಿಂದುಳಿದ ಕಲ್ಯಾಣ ನಿಧಿ ಹಗಲು ದರೋಡೆ ಮಾಡಿದ್ದಾರೆ. ದಲಿತ ಮುಖಂಡರೇ ಏನು ಮಾಡ್ತಿದ್ದೀರಿ ಎಂದು ಸುಧಾಕರ್ ಪ್ರಶ್ನಿಸಿದ್ರು. ಇದರ ವಿರುದ್ಧ ಹೋರಾಟ ಮಾಡಿ ಕಾಂಗ್ರೆಸ್ ಸರ್ಕಾರ ಕಿತ್ತಾಕಿದ್ದೀನಿ ಅಂತ ನನ್ನ ವಿರುದ್ಧ ತನಿಖಾ ಕಮಿಷನ್ ಹಾಕಿದ್ದೀರಿ, 3 ಕಮಿಷನ್ ಹಾಕಿದ್ದೀರಿ, ಇನ್ನು 4 ಕಮಿಷನ್ ಹಾಕಿ ಈ ತನಿಖೆ ಮಾಡಿಸಿ ಎಂದು ಸವಾಲು ಹಾಕಿದ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಯಾರ ಉದ್ಧಾರವಾಗಿದೆ, ಕುರ್ಚಿಗಾಗಿ ಸುಳ್ಳು ಹೇಳ್ತೀರಾ ಎಂದು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ತಮ್ಮ ಭಾಷಣದುದ್ದಕ್ಕೂ ಕಾಂಗ್ರೆಸ್ ಮತ್ತು ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಇವತ್ತು ಗರೀಬ್ ಕಲ್ಯಾಣ್ ಯೋಜನೆ 4 ವರ್ಷದಿಂದ 10 ಕೆಜಿ ಅಕ್ಕಿಯನ್ನು ಕೊಟ್ಟರು. ಕೋವಿಡ್ ಬಂದಂತಹ ದುಸ್ಥಿತಿಯಲ್ಲಿ ಅಂತಹ ಒಂದು ಕಾಲದಲ್ಲಿ ನಾಳೆ ಏನು ಅಂತ ಯಕ್ಷ ಪ್ರಶ್ನೆ ಆದಂತ ಸಂದರ್ಭದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಯಾರು ಕೂಡ ಈ ದೇಶದಲ್ಲಿ ಬಡವರು ಮಲಗಬಾರದು, ಹೊಟ್ಟೆಗೆ ಊಟ ಇಲ್ದಿರ ಮಲಗಬಾರದು ಅಂತೇಳಿ ಅಕ್ಕಿಯನ್ನ 10 ಕೆಜಿ ಅಕ್ಕಿಯನ್ನ ಕೊಟ್ಟಿದ್ರು. ಇವತ್ತು ಕೂಡ ಕೊಡ್ತಾ ಇದ್ದಾರೆ, ಇನ್ನೂ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರೆಂದೂ ಕೂಡ ದಿನನಿತ್ಯ ನಾನನ್ನ ಭಾಗ್ಯ ಕೊಟ್ಟೆ ಅಂತ ಹೇಳಿ ಒಂದು ದಿವಸಕ್ಕೂ ಹೇಳಿದಾರ. ಅಕ್ಕಿ ಅನ್ನಭಾಗ್ಯನೇ ಕೊಡದಂತ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಕ್ರೆಡಿಟ್ ಅನ್ನ ತೆಗೆದುಕೊಳ್ತಾ ಇದ್ದಾರಲ್ಲ, ಇವರಿಗೆ ನಾಚಿಕೆ ಆಗಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ತಾನೇ 29 ರೂಪಾಯಿಗೆ ಮತ್ತೆ ಅಧಿಕ ಅಕ್ಕಿಯನ್ನ 1 ಕೆಜಿ ಅಕ್ಕಿಯನ್ನ ಎಲ್ಲ ಜನರಿಗೆ ಕೊಡ್ತೀವಿ ಅಂತ ಹೇಳಿ ಇಡೀ ದೇಶದಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. 2ನೇ ಘನ ಕಾರ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದ್ದೀರಪ್ಪ, ಆ ಸ್ಕಾಲರ್ಶಿಪ್, ರೈತರ ಮಕ್ಕಳ ಸ್ಕಾಲರ್ಶಿಪ್ ಅನ್ನು ನಿಲ್ಲಿಸಿದ್ರಲ್ಲ, ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂತ ಕೇಳಲಿಕ್ಕೆ ನಾನು ಬಯಸ್ತೀನಿ. ಇವರು ರೈತರ ಬಗ್ಗೆ ಮಾತಾಡ್ತಾರೆ, ಪರಿಶಿಷ್ಟ ಜಾತಿಯ ಬಡವರ ಬಗ್ಗೆ ಮಾತಾಡ್ತಾರೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಭೂಮಿ ಕಳೆದುಕೊಂಡ ರೈತರ ಮಕ್ಕಳಿಗೆ ಖಾಯಂ ಉದ್ಯೋಗ ನೀಡುವಂತೆ ಆಗ್ರಹಿಸಿ ನಂಜನಗೂಡು ತಾಲೂಕಿನ ವರುಣಾ ವಿಧಾನಸಭಾ ಕ್ಷೇತ್ರದ ಅಳಗಂಚಿ ಗ್ರಾಮದ ಬಣ್ಣಾರಿ ಅಮ್ಮಾನ್ ಸಕ್ಕರೆ ಕಾರ್ಖಾನೆ ಮುಂಭಾಗದಲ್ಲಿ ರೈತರು ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಸುಮಾರು 45ಕ್ಕೂ ಹೆಚ್ಚು ಕುಟುಂಬದ ರೈತರು ಮಕ್ಕಳಿಗೆ ಖಾಯಂ ಉದ್ಯೋಗ ನೀಡಬೇಕು, ಇಲ್ಲವಾದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಸಂಸ್ಕರ್ತರಿಗೆ ಹೇಳಿ ಚಿಕ್ಕಾರ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ? ರೈತರಿಂದ ಭೂಮಿ ಪಡೆದು ರೈತರಿಗೆ ಕೆಲಸ ನೀಡದ ಬಳ್ಳಾರಿಯ ಸಂಸ್ಕರ್ತರಿಗೆ ಹೇಳಿ ಚಿಕ್ಕಾರ ಬೇಕೇ ಬೇಕು. ನಮ್ಮ ಮಕ್ಕಳಿಗೆ ಉದ್ಯೋಗ ನೀಡಿ, ಇಲ್ಲವಾದಲ್ಲಿ ನಮ್ಮ ಕೃಷಿ ಭೂಮಿ ನಮಗೆ ವಾಪಸ್ ಕೊಡಿ ಎಂದು ಕಾರ್ಖಾನೆಯ ಬಾಗಿಲನ್ನ ಬಂದ್ ಮಾಡಿ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂತ ಕೇಳ್ತೀರಾ? 32 ವರ್ಷದಲ್ಲಿ ಜಮೀನು ಕೊಟ್ಟಿ ಸಾ ನಮ್ಮ ತಂದೆ ಇರುವಾಗ ಕೊಟ್ಟು ನಮಗೆ ಗೊತ್ತಾಗ್ಲಿಲ್ಲ, ಮಕ್ಕ ಮರಿ ಯಾರು ಇರ್ಲಿಲ್ಲ, ಮಾರ್ಬಿಟ್ಟು ಕೊಟ್ಬಿಟ್ಟು 20,000 ಕೊಟ್ಬಿಟ್ಟ ಸಾ ತಕೊಂಡೋದು. ಈಗ ನಮ್ಮ ಜಮೀನು ಬಿಡ್ಬಿಡು, ಅವ್ನು 20,000 ಕೊಟ್ಬಿಡ್ತೀವಿ, ನಮ್ಮ ಮಕ್ಕ ಈಗ ಉರಿಯೋದಕ್ಕೆ ಬಂದ ನೀ ಏನು ಮಾಡ್ಗಿದ ನಾವು ಆತ್ಮಹತ್ಯೆ ಮಾಡ್ಕೊತೀವಿ ಅಂತಾರ. ಇಷ್ಟೇ ನಾ ಹೇಳ್ಕೊಂಡು ಸ್ವಾಮಿ, ಏನೂ ಇಲ್ಲ, ನಮ್ಗೆ ಕೆಲಸ ತೋರಿಸ್ಕೆ ಸಾಕು. ಇಷ್ಟ ನನ್ನ ವರ್ಷ ಇಷ್ಟ ಆಯಿತು, ನಾ ಗೆದಿಕ್ರಿ ಸಾಕಿನಿ, ನನ್ನ ಮಗನಿಗೆ ಕೆಲಸ ಕೊಡಬೇಕು, ನನ್ನ ಮಕ್ಕಳಿಗೆ ಏನು ಕೇಳಲಿಲ್ಲ. ಜಮೀನು ಬಿಟ್ಕೊಡಿ, ಇಲ್ಲಾರ ಮಾತ್ರ ನಾನು ಮಾತ್ರ ನನ್ನ ಮಕ್ಕ ಅಣ್ಣ ಹಾಕೋರಿಲ್ಲ, ನಾನು ಜೀವ ಬಿಟ್ಬಿಡ್ತೀನಿ, ಇಲ್ಲಿ ನನ್ನ ಜಮೀನು ಇದೆಯಾ. ಸರಿ ಸರ್. ಎತ್ತಿನ ಗಾಡಿ ಮತ್ತು ಹಸುಗಳನ್ನ ಕಟ್ಟಿ ಹಾಕಿ ಹಾಲು ಕರೆದು ಅಲ್ಲೇ ಅಡುಗೆ ಮಾಡಿಕೊಂಡು ಕಳೆದ 5 ದಿನಗಳಿಂದ ಹೋರಾಟ ನಡೆಸಲಾಗುತ್ತಿದೆ. ಇಲ್ಲಿಯ ತನಕ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಸ್ಥಳಕ್ಕೆ ಬಂದು ನಮ್ಮ ಸಮಸ್ಯೆ ಬಗೆಹರಿಸಲು ಮುಂದಾಗಿಲ್ಲ ಎಂದು ರೈತರು ಕಿಡಿಕಾರಿದ್ದಾರೆ. ನನ್ನ ಹೆಸರು ಬಸವರಾಜ್ ಅಂತ, AIKKMS ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಸರ್. ಇವತ್ತು ಕಳೆದ 5 ದಿನದಿಂದ ಈ ಹೋರಾಟ ಪ್ರಾರಂಭ ಆಗಿದೆ. ಕಳೆದ ತಿಂಗಳು ಕೂಡ 10ನೇ ತಾರೀಕು ನಾವು ಪ್ರತಿಭಟನೆ ಮಾಡಿದ್ದು. ತಹಸೀಲ್ದಾರ್ ಬಂದು ನಮಗೆ ಗಮನದಲ್ಲಿಲ್ಲ, ನಾವು ಸಭೆ ಮಾಡಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ನಮ್ಮ ಹೋರಾಟನ ವಾಪಸ್ ತರಿಸಿದ್ರು. ತಾಲೂಕು ಆಫೀಸ್ನಲ್ಲೂ ಕೂಡ ಮೀಟಿಂಗು ಕೂಡ ಮಾಡಿದ್ರು, ಆದರೂ ಕೂಡ ಇವರು ಬಗ್ಲಿಲ್ಲ. ಇದಕ್ಕಿಂತ ಮುಂಚೆ ಡಿಸೆಂಬರ್ 1ನೇ ತಾರೀಕು DC ಅವರ ನೇತೃತ್ವದಲ್ಲಿ ಜಿಲ್ಲಾ ZP ಆಫೀಸ್ನಲ್ಲಿ ಒಂದು ಮೀಟಿಂಗ್ ಕೂಡ ಆಗಿತ್ತು. ಅಲ್ಲೂ ಕೂಡ ವೇಲುಸ್ವಾಮಿ ಅಂತ ಹೇಳ್ಬಿಟ್ಟು ಮತ್ತು ಬೇರೆ ಬೇರೆ ಕೈಗಾರಿಕೆಗಳು, ಬರೀ ಬಳ್ಳಾರಿ ಅಲ್ಲ, ಬೇರೆ ಬೇರೆ ಕೈಗಾರಿಕೆಗಳು ಕೆಲಸ ಏನು ಕೊಟ್ಟಿಲ್ಲ ರೈತರ ಮಕ್ಕಳಿಗೆ, ಅದ್ರ ಸಂಬಂಧಪಟ್ಟಾಗೆ ಎಲ್ಲ ಕೈಗಾರಿಕೆಯ HR ಅಲ್ಲಿ MDಗಳನ್ನ ಕರೆದು ಮೀಟಿಂಗ್ನ ಮಾಡಿ ಅವ್ರಿಗೆಲ್ಲರೂ ವಾರ್ನಿಂಗು ಕೂಡ ಕೊಟ್ಟಿದ್ರು. ಡಿಸೆಂಬರ್ 30ನೇ ತಾರೀಕು ಒಳಗಡೆ ಅವ್ರಿಗೆ ಎಲ್ಲರಿಗೂ ಕೂಡ ಕೆಲಸ ಕೊಡಬೇಕು ಅನ್ನೋ ವಾರ್ನಿಂಗ್ ಕೊಟ್ಟಿದ್ರು ಕೂಡ, ಅದಕ್ಕೂ ಕೂಡ ಇವರು ಯಾವುದೇ ರೀತಿಯ ಸ್ಪಂದನೆ ಮಾಡಿಲ್ಲ ಬಳ್ಳಾರಿ ಶುಗರ್ಸ್ ಅವರು. ಹಾಗಾಗಿ ನಮಗೆ ಬೇರೆ ದಾರಿ ಕಾಣದೆ ಇವತ್ತು ಹೋರಾಟ ಒಂದೇ ದಾರಿ ಉಳಿದಿದೆ ಇವತ್ತು ನಮ್ಮ ರೈತರಿಗೆ. ಹಾಗಾಗಿ ನಾವು 7ನೇ ತಾರೀಕಿಂದ ಹೋರಾಟನ ಪ್ರಾರಂಭ ಮಾಡಿದ್ದೀವಿ. ಹೌದು, ನೀವು ಭೂಮಿ ಕೊಟ್ಟಿರೋರು ನಿಮಗೆ ಕೆಲಸ ಕೊಡಬೇಕು, ನಾವು ನಿಮ್ಮ ಬೆಂಬಲಕ್ಕಿದ್ದೀವಿ ಅಂತ ಎಲ್ಲ ಊರವರು ರೈತರುಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿವರೆಗೂ ಕೂಡ ಯಾರು ಕೂಡ ಅಧಿಕಾರಿಗಳಾಗಲಿ ಅಥವಾ ಇವರಾಗಲಿ ಬಂದು ಮಾತಾಡಿಲ್ಲ. ಇವತ್ತು ಈ ಹೋರಾಟ ಇನ್ನೂ ಮುಂದುವರೆದ್ರೆ ನಾವು ಯಾವುದೇ ಹಂತಕ್ಕೆ ಬೇಕಾದ್ರೂ ನಾವು ಚರ್ಚೆ ಮಾಡಿ ಹೋಗ್ತೀವಿ, ಅದಕ್ಕೆ ಅವಕಾಶ ಕೊಡಬಾರ್ದು. ಇವಾಗ ಯಾರು ಭೂಮಿ ಕೊಟ್ಟಿದ್ದಾರೆ, ಏನು ಕಾನೂನಿದೆ ಅದ್ರ ಪ್ರಕಾರ ಎಲ್ಲರೂ ಕೂಡ ಕೆಲಸ ಕೊಡಲಿ ಅಂತ ನಾವು ಕೇಳ್ತಾ ಇದೀವಿ ಸರ್. ಕುಮಾರ್, CTV ನ್ಯೂಸ್, ನಂಜನಗೂಡು. ರೈತರಿಂದ ಭೂಮಿ ಪಡೆದು ರೈತರಿಗೆ ಕೆಲಸ ನೀಡದ ಬಳ್ಳಾರಿಯ ಸಂಸ್ಕರ್ತರಿಗೆ ಹೇಳಿ ಚಿಕ್ಕಾರ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನಲ್ಲಿ ಸೋಮವಾರ ನಡೆದ ಜೈ ಭವಾನಿ ಜಾತ್ರೆಯಲ್ಲಿ ಮಹಿಳೆಯರೊಂದಿಗೆ ಔರಾದ್ ಶಾಸಕ ಪ್ರಭು ಚೌಹಾಣ್ ಭರ್ಜರಿ ಕೋಲಾಟದ ಸ್ಟೆಪ್ ಹಾಕಿದ್ರು. ಔರಾದ್ ಶಾಸಕ ಪ್ರಭು ಚೌಹಾಣ್ ಸ್ವಗ್ರಾಮ ಘಮಸ್ಸುಬಾಯಿ ತಾಂಡಾದಲ್ಲಿ ನಡೆದ ಜೈ ಭವಾನಿ ಮಾತಾ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಕೋಲಾಟಕ್ಕೆ ಮಾಜಿ ಸಚಿವ ಪ್ರಭು ಚೌಹಾಣ್ ಭರ್ಜರಿ ಸ್ಟೆಪ್ ಹಾಕಿದ್ರು. ಪ್ರತಿ ವರ್ಷ ಸ್ವಗ್ರಾಮದಲ್ಲಿ ನಡೆಯುವ ಜಾತ್ರೆ ಇದಾಗಿದ್ದು, ಜೈ ಭವಾನಿ ಜಾತ್ರಾ ಮಹೋತ್ಸವ ಹಾಗೂ ಜಾನಪದ ಸಂಭ್ರಮದಲ್ಲಿ ಔರಾದ್ ತಾಲೂಕಿನ ಚಟ್ನಾಳ, ಮದನೂರ, ಸಂಗಮ, ದಾಬಕ ಸೇರಿದಂತೆ ವಿವಿಧ ಗ್ರಾಮದಿಂದ 100 ಕಲಾ ತಂಡಗಳು ಭಾಗಿಯಾಗಿದ್ವು. ಜಾತ್ರೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗಿಯಾದ ಬಂಜಾರ ಸಮಾಜದ ಮಹಿಳೆಯರು ಸಾಂಪ್ರದಾಯಿಕ ಉಡುಗೆಯೊಂದಿಗೆ ಮಿಂಚಿದ್ರು. ವೇದಿಕೆ ಕಾರ್ಯಕ್ರಮದಲ್ಲಿ ಕೋಲಾಟದಲ್ಲಿ ಶಾಸಕ ಪ್ರಭು ಚೌಹಾಣ್ ಮಹಿಳೆಯ ಜೊತೆ ಸ್ಟೆಪ್ ಹಾಕಿ ಗಮನ ಸೆಳೆದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಸುಭಾಷ್ ಕಲ್ಲೂರ್, ಬಿಜೆಪಿ ಮುಖಂಡ ಗುರುನಾಥ್ ಕೊಳ್ಳೂರ್, ಗುರುನಾಥ್ ರಾಜಗೀರ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ.
ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಗೋಡಿಸಲೊಂದಕ್ಕೆ ಆಕಸ್ಮಿಕ ಬೆಂಕಿ ತಗುಲಿ ಸುಮಾರು 1 ಲಕ್ಷ ರು ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಸುಟ್ಟು ಕರಕಲಾದ ಘಟನೆ ಗುಡಿಬಂಡೆ ತಾಲೂಕಿನ ಚಿನ್ನಹಳ್ಳಿಯಲ್ಲಿ ಸೋಮವಾರ ನಡೆದಿದೆ. ಗುಡಿಬಂಡೆ ತಾಲೂಕಿನ ಚಿನ್ನಹಳ್ಳಿಯ ರೈತ ಕಿಟ್ಟಪ್ಪ ಎಂಬುವರ ಮನೆ ಬೆಂಕಿಗಾಹುತಿಯಾಗಿದ್ದು ಲಕ್ಷಾಂತರ ರೂಪಾಯಿಗಳ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ಸೋಮವಾರ ಬೆಳಗ್ಗೆ ಸುಮಾರು 9 ಗಂಟೆಗೆ ಗ್ರಾಮದ ಹೊರವಲಯದಲ್ಲಿರುವ ಕಿಟ್ಟಪ್ಪ ಹುಲ್ಲಿನ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಇದನ್ನು ಗಮನಿಸಿದ ಮನೆಯವರು ಬೆಂಕಿ ನಂದಿಸಲು ಅಕ್ಕಪಕ್ಕದವರನ್ನು ಸಹಾಯಕ್ಕಾಗಿ ಕೂಗಿಕೊಂಡಿದ್ದಾರೆ. ಗ್ರಾಮಸ್ಥರು ಆಗಮಿಸುವ ವೇಳೆಗಾಗಲೇ ಬೆಂಕಿಯ ಕೆನ್ನಾಲಿಗೆ ಮನೆಯ ಮೇಲ್ಛಾವಣಿಯನ್ನು ಪೂರ್ಣ ಪ್ರಮಾಣದಲ್ಲಿ ಆವರಿಸಿತ್ತು. ಸುದ್ದಿ ತಿಳಿದು ಅಗ್ನಿಶಾಮಕ ದಳ ಸಿಬ್ಬಂದಿ ಬರುವಷ್ಟರಲ್ಲಿ ಮನೆ ಭಾಗಶಃ ಸುಟ್ಟಿ ಹೋಗಿತ್ತು. ಅಗ್ನಿಶಾಮಕ ದಳ ಸಿಬ್ಬಂದಿ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಬೆಂಕಿಯನ್ನು ನಂದಿಸಿ ಆಗಬಹುದಾದ ಭಾರೀ ಅನಾಹುತ ತಪ್ಪಿಸಿದರು. ಮನೆ ಕಳೆದುಕೊಂಡಿರುವ ಕಿಟ್ಟಪ್ಪ ಕುಟುಂಬದವರು ವಾಸಿಸಲು ಮನೆಯಿಲ್ಲದೆ ಕಂಗಾಲಾಗಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ರೋಡಲ್ಲಿ ಹೋಗ್ತಾ ಇದ್ದಾಗ ಮನೆ ಎಲ್ಲ ಹೊಗೆ ಬರ್ತಾ ಇದ್ದಾಗ ನಾವು ಈ ಮನೆ ಯಜಮಾನ ಅವರ ತಮ್ಮ ಎಲ್ಲ ಬಂದು ಬೀಗ ಹೊಡೆದ್ಬಿಟ್ಟು ಓಪನ್ ಮಾಡಿ ನೋಡಿದಾಗ ಊರವರೆಲ್ಲ ಬಂದ್ಬಿಟ್ಟು ಯಾರ ಮೇಲೆ ಅನುಮಾನ ಇಲ್ಲ ಸರ್, ಅನುಮಾನ ಏನಿಲ್ಲ. ಅದೇನೋ ಬಾಗಿಲು ಹೊಡೆದ್ಬಿಟ್ಟ ಮೇಲೆ ಎಲ್ಲ ಮನೆಯೆಲ್ಲ ಬೆಂಕಿ ಅಂದ್ಕೊಂಡ್ಬಿಟ್ಟಿತ್ತು. ನಾವು ಬೀಗ ಹೊಡೆದ್ಬಿಟ್ಟು ನೋಡಿದಾಗ ಸುಮಾರು ಒಂದು 10 ಲಕ್ಷ ರೂಪಾಯಿ ನಷ್ಟ ಆಗಿದೆ ಸರ್. ಎಲ್ಲ ಒಂದು 3 ಲಕ್ಷ ರೂಪಾಯಿ ಒಡವೆ ಹೋಗಿದೆ. 1 ಲಕ್ಷ ರೂಪಾಯಿ ಕ್ಯಾಶ್ ಏನೋ ಇತ್ತಂತ, ಮೊದಲು ಮದುವೆಗೆ ಏನೋ ಇಟ್ಕೊಂಡಿದ್ರು, ಅದು ಹೋಗಿದೆ. ಮತ್ತು ಇದು ಮನೆ ಸಾಮಗ್ರಿಗಳು, ರಾಗಿ, ದವಸ ಧಾನ್ಯಗಳೆಲ್ಲ ಅದೆಲ್ಲ ಸುಟ್ಟೋಗಿದೆ ಸರ್. ಕಂಪ್ಲೀಟ್ ಏನೂ ಇಲ್ಲ. ಮೋಹನ್ ಕುಮಾರ್, ಸಿಟಿವಿ ನ್ಯೂಸ್, ಗುಡಿಬಂಡೆ. ಮಸ್ತೇನಹಳ್ಳಿ ಕೈಗಾರಿಕಾ ವಲಯದಲ್ಲಿ 2ನೇ ಹಂತಕ್ಕೆ ವಶಪಡಿಸಿಕೊಂಡಿರುವ ರೈತರ ಜಮೀನಿಗೆ ಪರಿಹಾರ ನೀಡಲಿವೆಂದು ಆರೋಪಿಸಿ ರೈತರು ಕೈಗಾರಿಕಾ ಪ್ರದೇಶದಲ್ಲಿ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿಯ ಮಸ್ತೇನಹಳ್ಳಿ ಕೈಗಾರಿಕಾಭಿವೃದ್ಧಿ ಪ್ರದೇಶಕ್ಕೆ 2ನೇ ಹಂತವಾಗಿ ರೈತರಿಂದ 106 ಎಕರೆ ಜಮೀನು ಸರ್ಕಾರ ವಶಪಡಿಸಿಕೊಂಡು
ತಿಂಗಳುಗಳೇ ಕಳೆದರೂ ಪರಿಹಾರ ನೀಡದ ಪರಿಣಾಮ ರೈತರು ಮಸ್ತೇನಹಳ್ಳಿ ಕೈಗಾರಿಕಾಭಿವೃದ್ಧಿ ಪ್ರದೇಶದಲ್ಲಿ ಜಮಾಯಿಸಿ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರೈತರಿಗೆ ಭೂ ಪರಿಹಾರ ಹಣ ನೀಡದೆ ಕಾರ್ಖಾನೆಗಳ ಸ್ಥಾಪನೆಗೆ ಭೂಮಿ ನೀಡುತ್ತಿದ್ದಾರೆ. ಪರಿಹಾರ ನೀಡದ ಸರ್ಕಾರ ಭೂಮಿ ಕಿತ್ತುಕೊಂಡು ಹಣ ನೀಡದೆ ರೈತರಿಗೆ ಸರ್ಕಾರ ಅನ್ಯಾಯ ಮಾಡುತ್ತಿದೆ. ಕಿತ್ತುಕೊಂಡ ಭೂಮಿಗೆ ಸರ್ಕಾರ ಹಣ ನೀಡದೆ ಭೂಮಿಯಲ್ಲಿ ಬೆಳೆಯೂ ಬೆಳೆಯದೆ ಜೀವನ ನಡೆಸುವುದು ಹೇಗೆ ಎಂದು ರೈತರು ಪ್ರಶ್ನಿಸಿದ್ದಾರೆ. ಭೂಮಿಯ ಜೊತೆಗೆ ರೈತರ ಭೂಮಿಯಲ್ಲಿ ಬೆಳೆದಿದ್ದ ಗಿಡಗಳಿಗೂ ಪರಿಹಾರ ಘೋಷಣೆ ಮಾಡಿದ್ದ ಸರ್ಕಾರ ಗಿಡಗಳಿಗೂ ಪರಿಹಾರ ನೀಡಿಲ್ಲ. ಪರಿಹಾರ ಕೇಳಿದರೆ ಅಧಿಕಾರಿಗಳು ಎಕರೆಗೆ 5 ಲಕ್ಷದಂತೆ ಲಂಚ ಕೇಳುತ್ತಿದ್ದಾರೆ. ಲಂಚ ಕೊಡುವ ರೈತರಿಗೆ ಪರಿಹಾರದ ಹಣ ಬಿಡುಗಡೆ ಮಾಡುತ್ತಾರೆಂದು ರೈತರು ದೂರಿದ್ದಾರೆ. ಇನ್ನು ಕಿತ್ತುಕೊಂಡ ಜಮೀನಿಗೆ ಪರಿಹಾರ ಕೇಳಲು ಹೋದ ರೈತರಿಗೆ ಬೆದರಿಕೆ ಹಾಕುವ ಜೊತೆಗೆ ಓಡಾಫೆ ಉತ್ತರ ನೀಡುತ್ತಿರುವ ವಿಶೇಷ ಭೂಸ್ವಾಧೀನ ಅಧಿಕಾರಿ ಶಿವಕುಮಾರ್ ವಿರುದ್ಧ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯ ಮಾಡಿದ್ದಾರೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಿದ್ದ ಕರ್ನಾಟಕ ರಾಜ್ಯ ರೈತ ಚಿಕ್ಕಬಳ್ಳಾಪುರ ಜಿಲ್ಲೆ ಏನಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಮಸ್ತನಹಳ್ಳಿ ಗ್ರಾಮದಲ್ಲಿ 2ನೇ ಹಂತದಲ್ಲಿ KLB ಅವರೇನು ವಶಪಡಿಸಿಕೊಂಡಿದ್ದಾರೆ ಜಮೀನು. ಆ ಜಮೀನಿನ ಪರಿಹಾರ ಕೊಡಲ್ಲ ಅಂತೇಳಿ ಏನಿವತ್ತು ರೈತರು ಈ ಭಾಗದ ರೈತರು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ ಇವತ್ತು KLB ಹಗಲ್ದೋರಾಟವನ್ನು ಮಾಡ್ತಾ ಇದೆ. ನಾವು ನಿನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹೇಳಿದ್ದೀವಿ, ಯಾವುದೇ ಕೈಗಾರಿಕೆಗಳಿಗೆ ವಿರೋಧ ಅಲ್ಲ ಏನು, ಆದರೆ ಏನು ನಾವು ರೈತರು ಭೂಮಿ ಕೊಟ್ಟಿರ್ತೀವಿ, ಆ ಭೂಮಿ ಕೈಗಾರಿಕೆಗಳು ಮಾಡಿದ್ರೆ ಅದರಲ್ಲಿ ಒಂದು ಏನೋ ಪಾರ್ಟ್ನರನ್ನು ರೈತರು ಕೊಡಬೇಕು. ಇವತ್ತು ನೀವು ಕೈಗಾರಿಕೆಗಳು ಮಾಡ್ತೀರಿ, ನಾವು ರೈತರು ಭೂಮಿ ತಗೊಂತೀರಿ, ನಮ್ಮ ದುಡ್ಡು ಕೊಟ್ಬಿಟ್ಟು ಬಿಕಾರಿಗಳನ್ನಾಗಿ ಮಾಡ್ತಾ ಇದ್ರಿ. ಹಾಗಾಗಿ ನೀವೇನು ನಮ್ಮ KLB ರೈತರ ಜಮೀನು ವಶಪಡಿಸ್ಕೊಳ್ತದೋ ಆದರೆ ಆ ಜಮೀನು ರೈತನ ಹೆಸರಲ್ಲೇ ಇರಬೇಕು. ಏನು ಇವತ್ತು ಕೈಗೆ ಲಾಭ ಬರ್ತದೋ ಆ ಲಾಭದಲ್ಲಿ ಒಂದು ಅಂಶ ರೈತರು ಕೊಡಬೇಕು ಅಂತೇಳಿ ನನ್ನ ಮುಖ್ಯಮಂತ್ರಿ ಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದೀವಿ. ಏನಿವತ್ತು ಕೈಗಾರಿಕೆ ಇಲಾಖೆಯವರು ಇವತ್ತು 2 ಎಕರೆ ಜಮೀನಿದ್ರೆ ಪರಿಶಿಷ್ಟ ಜಾತಿಯವನು 2 ಎಕರೆ ಜಮೀನಿದ್ರೆ 7 ಗುಂಟೆ ಪಾಣಿ ಕೂಸಿದ್ದಾರೆ. ಕೇಳಿದ್ರೆ ಅದನ್ನ ಇದು ಮಾಡ್ಕೊ 5 ಲಕ್ಷ ಕೇಳ್ತಾ ಇದಾರೆ ಅಂತ ಇಲ್ಲಿ ಸಮಯ ತಂದ್ಕೊಡೋದು ಏನು? ಅಲ್ಲಿ 2 ಎಕರೆಗೆ 7 ಗುಂಟೆ ಕೊಟ್ರೆ ಇನ್ನು 1.25 ಎಕರೆ ಯಾರು ಕೊಡ್ತಾರೆ? ಪವನ್, CTV ನ್ಯೂಸ್, ಚಿಂತಾಮಣಿ. 75ನೇ ಗಣರಾಜ್ಯೋತ್ಸವ ಅಮೃತ ಮಹೋತ್ಸವ ಆಚರಣೆ ಪ್ರಯುಕ್ತ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಸಂವಿಧಾನ ಜಾಗೃತಿ ಜಾಥಾ ಚೇಳೂರಿಗೆ ಸೋಮವಾರ ಬೆಳಗ್ಗೆ 8:30ಕ್ಕೆ ಆಗಮಿಸಿತು. ಚೇಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೌಸ್ತರ್ ಹಾಗೂ ಗ್ರಾಮ ಪಂಚಾಯಿತಿ ಸ್ಥಳೀಯ ಎಲ್ಲ ಅಧಿಕಾರಿಗಳು ಅಂಬೇಡ್ಕರ್ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಸ್ವಾಗತ ಕೋರಿದ್ರು. ಸಾವಿರಾರು ಶಾಲಾ ಮಕ್ಕಳ ವಿವಿಧ ಬಗೆಯ ವೇಷಭೂಷಣ ಜಾಥಾ ಮೆರವಣಿಗೆಗೆ ಮೆರುಗು ತಂದವು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಸಂಚರಿಸಿ ಅರಿವು ಮೂಡಿಸಿತು. ಚೇಳೂರು ಮಹಾತ್ಮ ಗಾಂಧಿ ವೃತ್ತದಲ್ಲಿ ಶಾಲಾ ಮಕ್ಕಳು ಹಲವು ಸಂಘಗಳ ಮುಖಂಡರು ಕುಣಿದು ಕುಪ್ಪಳಿಸಿದ್ರು. ಕರ್ನಾಟಕ ಪಬ್ಲಿಕ್ ಶಾಲಾ ಆವರಣದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಿಕೆ ಬೋಧಿಸಲಾಯಿತು. ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ಮಾತನಾಡಿ, ಭಾರತದ ಸಂವಿಧಾನ ಜಗತ್ತಿನ ಶ್ರೇಷ್ಠ ಸಂವಿಧಾನಗಳಲ್ಲಿ ಒಂದು. ಸಂವಿಧಾನದಲ್ಲಿ ನಾಗರಿಕರ ಹಕ್ಕುಗಳು, ಕರ್ತವ್ಯದ ಬಗ್ಗೆ ಸ್ಪಷ್ಟವಾಗಿ ಹೇಳಲಾಗಿದ್ದು, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನ ಆಶಯಗಳಿಗೆ ಅನುಗುಣವಾಗಿ ನಮ್ಮ ಹಕ್ಕು ಕರ್ತವ್ಯಗಳನ್ನು ನಿರ್ವಹಿಸಬೇಕೆಂದು ಕರೆ ನೀಡಿದ್ರು. DSS ಜಿಲ್ಲಾ ಸಂಚಾಲಕ ಕಡ್ಡೀಲು ವೆಂಕಟರಮಣ ಸೇರಿದಂತೆ ಹಲವಾರು ಗಣ್ಯರು ಸಂವಿಧಾನದ ಮಹತ್ವ ವಿವರಿಸಿದ್ರು. ಚೇಳೂರು ಹೊರವಲಯದ 2 ಕಿಲೋಮೀಟರ್ನಷ್ಟು ಸಾವಿರಾರು ವಿವಿಧ ಶಾಲಾ ಮಕ್ಕಳು ಘೋಷಣೆಯೊಂದಿಗೆ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆಯಲ್ಲಿ ಸಾಗಿದ್ದು ವಿಶೇಷವಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಉಪ ತಹಸೀಲ್ದಾರ್ ಈಶ್ವರ್, ಗ್ರಾಮ ಪಂಚಾಯಿತಿ PDO ವೆಂಕಟಚಲಪತಿ, ಅಧ್ಯಕ್ಷೆ ಕೌಸ್ತರ್, ಉಪಾಧ್ಯಕ್ಷ ರಾಮು, DSS ಜಿಲ್ಲಾ ಸಂಚಾಲಕ ಕಡ್ಡೀಲು ವೆಂಕಟರಮಣ, ಬೆಸ್ಕಾಂ ಅಧಿಕಾರಿ R ನಾಗರಾಜ್, PR ಚಲಂ ಇನ್ನೂ ಹಲವರು ಹಾಜರಿದ್ದರು. ವೆಂಕಟೇಶ್, CTV ನ್ಯೂಸ್, ಚೇಳೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್,
ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರೂಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರೂಗಳಿಂದ, ಲೆಗಿನ್ 150 ರೂಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮುಸ್ಲಿಂ ಧರ್ಮಗುರು ಮುಫ್ತಿ ಸಲ್ಮಾನ್ ಅಜ್ರಿ ಬಿಡುಗಡೆಗೆ ಒತ್ತಾಯಿಸಿ ಅರಸೀಕೆರೆಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಹಾಗೂ ಮುಸ್ಲಿಮರಿಂದ ಸುನ್ನಿ ಜಾಮಿಯಾ ಮಸೀದಿ ಮುಂಭಾಗದಿಂದ ನೂರಾರು ಮುಸ್ಲಿಮರು ಘೋಷಣೆಯೊಂದಿಗೆ ಪ್ರವಾಸಿ ಮಂದಿರದವರೆಗೂ ಪ್ರತಿಭಟನೆ ನಡೆಸಿದರು. ಗ್ರೇಡ್ 2 ತಹಶೀಲ್ದಾರ್ ಪಾಲಾಕ್ಷ ಅವರಿಗೆ ಮನವಿ ನೀಡಿದರು. ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಉಪಾಧ್ಯಕ್ಷ ನಜರುದ್ದೀನ್, ಕಾರ್ಯದರ್ಶಿ ನವಾಜ್ ಪಾಷಾ ಇದ್ದರು. ಪ್ರತಿಭಟನೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಗರ ಠಾಣೆ ಸಬ್ ಇನ್ಸ್ಪೆಕ್ಟರ್ ಲತಾ ಎನ್ಜೆ ಅವರ ನೇತೃತ್ವದಲ್ಲಿ ಬಂದೋಬಸ್ತ್ ಮಾಡಲಾಗಿತ್ತು. ತಾವು ಯಾವುದೇ ಪಕ್ಷದ ಅಭ್ಯರ್ಥಿಯಲ್ಲ, ಶಿಕ್ಷಕರ ಪಕ್ಷದ ಅಭ್ಯರ್ಥಿ. ಶಿಕ್ಷಕರಿಗೆ ತೊಂದರೆಯಾದರೆ ಯಾವ ಪಕ್ಷವನ್ನು ಬೇಕಾದರೂ ತೊರೆಯುತ್ತೇನೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಪುಟ್ಟಣ್ಣ ಹೇಳಿದರು. ವಿಜಯಪುರ ಗಿರಿಜಾಶಂಕರ್ ಕಲ್ಯಾಣ ಮಂಟಪದಲ್ಲಿ ಖಾಸಗಿ ಶಾಲೆಗಳ ಒಕ್ಕೂಟದಿಂದ ಮತಯಾಚನೆ ಸಭೆಯಲ್ಲಿ ಮಾತನಾಡಿ, ಶಿಕ್ಷಕರ ಕಷ್ಟಕ್ಕೆ ಸ್ಪಂದಿಸುತ್ತೇನೆ. ನಾನು ಶಿಕ್ಷಕರ ಪಕ್ಷದವನೇ. ಯಾವುದೇ ಪಕ್ಷದಿಂದ ಶಿಕ್ಷಕರಿಗೆ ತೊಂದರೆ ಆದರೆ ನಾನು ಸಹಿಸುವುದಿಲ್ಲ ಎಂದರು. ತಾಲೂಕು ಖಾಸಗಿ ಶಿಕ್ಷಣ ಸಂಸ್ಥೆ ಒಕ್ಕೂಟದ ಪದಾಧಿಕಾರಿಗಳು, ಶಿಕ್ಷಕರು ಮತ್ತಿತರರು ಹಾಜರಿದ್ದರು. ಚಿಕ್ಕಬಳ್ಳಾಪುರ ನಗರದ ಚಾಮರಾಜಪೇಟೆಯ ಶ್ರೀ ಬಲಮುರಿ ದೊಡ್ಡ ಗಣಪತಿ ದೇವಾಲಯದಲ್ಲಿ ಅದ್ದೂರಿಯಾಗಿ ಕುಂಭಾಭಿಷೇಕ ನೆರವೇರುತ್ತಿದೆ. ದೇವಾಲಯದ ಗರ್ಭಗುಡಿ ಮೇಲ್ಭಾಗದಲ್ಲಿ 28 ಅಡಿ ವಿಮಾನ ಗೋಪುರ, ಮಹಾದ್ವಾರದ ಮೇಲ್ಭಾಗದಲ್ಲಿ 21 ಅಡಿ ಬೃಹದಾಕಾರದ ಗಣಪತಿಗೆ ಕುಂಭಾಭಿಷೇಕ ಹಾಗೂ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸೋಮವಾರ ಶೋಭಾಯಾತ್ರೆ ಮೂಲಕ ಗಣಪತಿ ಉತ್ಸವ ಮೂರ್ತಿಯನ್ನು ಅತ್ಯಾಕರ್ಷಕ ಪಲ್ಲಕ್ಕಿಯಲ್ಲಿ ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ಕಳಶ ಹೊತ್ತ ಸುಮಂಗಳೆಯರು ಸೇರಿದಂತೆ ಚೆಂಡೆ ವಾದ್ಯ, ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಭಾಗಿಯಾಗಿದ್ದವು. ಇನ್ನು ಈ ಸಮಯದಲ್ಲಿ ಕುಂಭಾಭಿಷೇಕದ ಪ್ರಯುಕ್ತ ನಗರದೆಲ್ಲೆಡೆ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದು 9 ತಿಂಗಳಾದ್ರೂ ಅಭಿವೃದ್ಧಿ ಶೂನ್ಯ. ಗ್ರಾಮ ಪರಿಕ್ರಮ ಯಾತ್ರೆಯಲ್ಲಿ BY ವಿಜಯೇಂದ್ರ ಕಿಡಿ. ರೈತರಿಗೆ ಮೋಸ ಮಾಡಿದ ಕಾಂಗ್ರೆಸ್, ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಆಕ್ರೋಶ.
ನಮ್ಮ ಜಮೀನು ನಮಗೆ ವಾಪಸ್ ನೀಡಿ, ಇಲ್ಲ ಮಕ್ಕಳಿಗೆ ಉದ್ಯೋಗ ನೀಡಿ. ಅಳಗಂಜಿ ರೈತ ಅನಿರ್ದಿಷ್ಟಾವಧಿ ಧರಣಿ. ಔರಾದ್ನಲ್ಲಿ ಜೈ ಭವಾನಿ ಜಾತ್ರೆ, ಮಹಿಳೆಯರೊಂದಿಗೆ ಕೋಲಾಟದ ಸ್ಟೆಪ್ ಹಾಕಿದ ಶಾಸಕ ಪ್ರಭು ಚೌಹಾಣ್. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.